ಸಂಭ್ರಮ ಮನೆ ಮಾಡಿತ್ತು. ಭಕ್ತ ಸಾಗರವೇ ಸೇರಿತ್ತು. ಚಾಮುಂಡಿ ಬೆಟ್ಟದಲ್ಲಿಂದು ನಾಡ ಅಧಿದೇವತೆಯ ವೈಭವದ ವರ್ಧಂತಿ ಉತ್ಸವ ನಡೆಯಿತು. ಚಿನ್ನದ ಪಲ್ಲಕ್ಕಿಯಲ್ಲಿ ಅಮ್ಮನವರ ಮೆರವಣಿಗೆ ಕಂಡು ಭಕ್ತರು ಪುನೀತರಾದರು. ದೇಗುಲಕ್ಕೆ ಅಲಂಕಾರ, ಗರ್ಭಗುಡಿಗೂ ಸಿಂಗಾರ. ಭಕ್ತ ಸಾಗರದ ನಡುವೆ ದೇವಿಯ ಪಲ್ಲಕ್ಕಿ ಸಾಗುತ್ತಿದೆ. ನಾಡದೇವಿಯ ಉತ್ಸವ ಮೂರ್ತಿಗೆ ಭಕ್ತ ಸಮೂಹ ನಮಿಸುತ್ತಿದೆ. ನಾಡಿನ ಅಧಿದೇವತೆ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ಚಾಮುಂಡೇಶ್ವರಿ ತಾಯಿಯ ವರ್ಧಂತಿ ಮಹೋತ್ಸವ ಇಂದು ವೈಭವದಿಂದ ಜರುಗಿತು. ಮೈಸೂರಿನ ಚಾಮುಂಡಿ ಬೆಟ್ಟ ಭಕ್ತಗಣದಿಂದ ತುಂಬಿ ತುಳುಕಿದೆ. ಬೆಳಗ್ಗೆ 5 ಗಂಟೆಯಿಂದಲೇ ತಾಯಿಗೆ ವಿಶೇಷ ಪೂಜೆ ಪುನಸ್ಕಾರ ನಡೆದ್ವು. ಬೆಳಗ್ಗೆ 8:30ರಿಂದ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ವರ್ಧಂತಿ ಪ್ರಯುಕ್ತ ದೇವಸ್ಥಾನವನ್ನ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಮುಖ್ಯ ದ್ವಾರದಲ್ಲಿ ಹಸಿರಿನ ಮಂಟಪ ನಿರ್ಮಿಸಲಾಗಿತ್ತು. ಸಾವಿರಾರು ಭಕ್ತರ ನಡುವೆ ದೇಗುಲದ ಆವರಣದಲ್ಲಿ ಚಿನ್ನದ ಪಲ್ಲಕ್ಕಿಯಲ್ಲಿ ದೇವಿಯ ಉತ್ಸವ ಮೂರ್ತಿಯ ಅದ್ಧೂರಿ ಮೆರವಣಿಗೆ ನಡೆಯಿತು. ನಾನೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನ ಅದ್ದೂರಿ ಮೆರವಣಿಗೆ ಮಾಡ್ತಾ ಇರುವಂಥದ್ದು. ಚಿನ್ನದ ಪಲ್ಲಕ್ಕಿಯಲ್ಲಿಟ್ಟು ದೇವಿಯ ಒಂದು ಮೆರವಣಿಗೆಯನ್ನು ಮಾಡ್ತಾ ಇರುವಂಥದ್ದು. ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್, ಸಂಸದ ಹಾಗೂ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಸಾಕಷ್ಟು ಗಣ್ಯರು ಈ ಒಂದು ವರ್ಧಂತಿ ಮಹೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಮೈಸೂರು ರಾಜವಂಶಸ್ಥರು ಚಾಮುಂಡೇಶ್ವರಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಪ್ರಮೋದಾದೇವಿ, ಯದುವೀರ ಕೃಷ್ಣದತ್ತ ಒಡೆಯರ್ ಪತ್ನಿ ತ್ರಿಷಿಕಾ ಪೂಜೆಯಲ್ಲಿ ಭಾಗಿಯಾಗಿ ತಾಯಿಯ ಆಶೀರ್ವಾದ ಪಡೆದಿದ್ದಾರೆ. ಅತ್ಯಂತ ಒಂದು ಸಂತೋಷದ ಸಂಗತಿ. ನಾಡಿನ ಸಮಸ್ತ ಜನರಿಗೆ ಒಳ್ಳೆಯ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ ಪಾಲಿಸಲಿ ಎಂದು ನಾವು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ವಿ. ಸತತ ಒಂದು ಪ್ರಾರ್ಥನೆ ಅದು. ಒಳ್ಳೆ ಮಳೆ ಬರಬೇಕಾಗಿ, ಸೂಕ್ತವಾದಂಥ ಮಳೆ ಬರಬೇಕು, ಎಲ್ಲ ನಮ್ಮ ಅಣೆಕಟ್ಟುಗಳು ಭರ್ತಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. ನಿನ್ನೆಯಷ್ಟೇ ಸಚಿವರಾಗಿ ಪ್ರಮಾಣ ಸ್ವೀಕಾರ ಪಡೆದ ಎಸ್ ಮಲ್ಲಿಕಾರ್ಜುನ ಅವರು ಕೂಡ ಪತ್ನಿ ಹಾಗೂ ಪುತ್ರನ ಜೊತೆ ಆಗಮಿಸಿ ದೇವಿ ದರ್ಶನ ಪಡೆದ್ರು. ಇನ್ನು ಸಾವಿರಾರು ಭಕ್ತರು ವರ್ಧಂತಿಯಲ್ಲಿ ಭಾಗಿಯಾಗಿ ದೇವಿ ದರ್ಶನ ಪಡೆದಿದ್ದಾರೆ. ಇನ್ನು ಅಮ್ಮನ ಉತ್ಸವ ಮೂರ್ತಿನ ಆಚರಣೆ ತಂದು ಮೆರವಣಿಗೆ ಮಾಡಿಸಿದ್ರು. ಮಹಾರಾಜರಿದ್ರು, ಯದುವೀರವರು, ಅವ್ರನ್ನ ನೋಡಿದ್ವಿ, ಅವ್ರ ಫ್ಯಾಮಿಲಿ ನೋಡಿದ್ವಿ. ಬಹಳ ಖುಷಿ ಆಯಿತು. ನಾನು ಅಲ್ಲೇ ಆರತಿ ಮಾಡಿದೆ, ಅಮ್ಮನಿಗೆ ಬೆಲ್ದಾರ್ತಿ. ಪ್ರತಿ ಮಂಗಳವಾರ ಬಂದು ಬೆಲ್ದಾರ್ತಿ ಮಾಡ್ತೀನಿ. ತಾಯಿ ಜಗನ್ಮಾತೆ ಇದೇ ಥರ ನನಗೆ ಆಶೀರ್ವಾದ ಕರುಣೆ ತೋರಿಸ್ಲಿ. ಆಷಾಢ ಮಾಸದಲ್ಲಿ ಅಮ್ಮನವರ ದರ್ಶನ ಭಾಗ್ಯವೇ ಪುಣ್ಯ. ಅಂಥದ್ರಲ್ಲಿ ವರ್ಧಂತಿಯಲ್ಲಿ ದೇವಿಯನ್ನ ಕಣ್ತುಂಬಿಕೊಂಡು ಭಕ್ತರು ಪುನೀತರಾದ್ರು. ರಾಮ್, TV9 ಮೈಸೂರು.